ಹಾಯ್ ಫ್ರೆಂಡ್ಸ್. ಓಕೆ, ನೀವು ತಿಂಗಳಿಗೆ ಎಫ್ ಡಿಗಿಂತ ಹೆಚ್ಚಿನ ರಿಟರ್ನ್ ಸಿಗುತ್ತೆ ಅಂದರೆ ನಂಬ್ತೀರಾ? ನಾನು ಅದನ್ನು ಲೈವ್ ಆಗಿ ಲೇನ್ ದೇನ್ ಕ್ಲಬ್ಬಲ್ಲಿ ಹೇಗೆ ಅದಕ್ಕಿಂತ ಹೆಚ್ಚು ರಿಟರ್ನ್ ನೀವು ಪಡೆಯಬಹುದಂತ ಹೇಳ್ಕೊಡ್ತೀನಿ. ಓಕೆ, ಈಗ ನೋಡಿ, ಲೇನ್ ದೇನ್ ಕ್ಲಬ್ಬನ್ನು ಇನ್ಸ್ಟಾಲ್ ಮಾಡಿದ್ದೀನಿ, ಅದನ್ನು ಓಪನ್ ಮಾಡ್ತೀನಿ. ಮತ್ತು ಅದರಲ್ಲಿ ನಂದು ಲೈವ್ ಇನ್ವೆಸ್ಟ್ಮೆಂಟ್ ಹೇಗಿದೆ, ನಂದು ಪೋರ್ಟ್ಫೋಲಿಯೋ ಯಾವ ಥರ ವರ್ಕ್ ಆಗ್ತಾಯಿದೆ ಅದನ್ನು ಇನ್ ಡೀಟೇಲಾಗಿ ನೋಡೋಣ. ಓಕೆ, ಈಗ ನೋಡಿ, ಲೇನ್ ದೇನ್ ಕ್ಲಬ್ ಓಪನ್ ಮಾಡ್ತಾ ಇದ್ದೀನಿ. ಓಕೆ, ಇದು ಲೇನ್ ದೇನ್ ಕ್ಲಬ್ ಅಂದರೆ ಇದು P2P ಲೆಂಡಿಂಗ್ ಒಂದು ಪ್ಲಾಟ್ಫಾರ್ಮು. ಓಕೆ, ಇದು RBI ಅಂಡರಲ್ಲಿ ವರ್ಕ್ ಮಾಡುತ್ತೆ. ಓಕೆ, ಓಕೆ, ಮತ್ತು ಇದರಲ್ಲಿ ನೀವೇ ಖುದ್ದಾಗಿ ಸಾಲವನ್ನು ಯಾರ್ಯಾರಿಗೆ ರಿಕ್ವೈರ್ಮೆಂಟ್ ಇರುತ್ತೆ ಅವ್ರಿಗೆ ನೀವೇ ಖುದ್ದಾಗಿ ಸಾಲವನ್ನು ಕೊಡ್ಬೋದು. ಓಕೆ, ಇದರಲ್ಲಿ ಎರಡು ಥರ ಆಪ್ಷನ್ ಇದೆ. ಒಂದು ಲೈವ್ ಲೋನ್ಸು ಮತ್ತು ಲಮ್ಸಮ್ ಲೋನ್ ಅಂತ. ಓಕೆ, ಲೈವ್ ಲೋನ್ಸು ಇದು ಮಿನಿಮಮ್ 250 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಲಮ್ಸಮ್ ಲೋನು ಅದೇ ಥರ ಮಿನಿಮಮ್ 25,000ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇದರಲ್ಲಿ ಮೇನ್ ಡಿಫ್ರೆನ್ಸ್ ಏನಂದರೆ, ಲೈವ್ ಲೋನ್ ಅಂದರೆ ಇಲ್ಲಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಓಕೆ, ಇದರಲ್ಲಿ ತೋರಿಸ್ತಾ ಇದೆಯಲ್ಲ, ಇದೆಲ್ಲ ಇನ್ ಡೀಟೇಲಾಗಿ ಲೈವ್ ಮಿನಿಮಮ್ 250ಇಂದ ನೀವೇ ಖುದ್ದಾಗಿ ನೀವು ಅವ್ರದ್ದು ಲೋನ್ ಅಮೌಂಟ್ ಎಷ್ಟಿದೆ, ಅವ್ರ ಲೋನ್ ಟೆನ್ಯೂರ್ ಎಷ್ಟಿದೆ, ಅವ್ರ ಲೇನ್ ದೇನ್ ಕ್ಲಬ್ ಸ್ಕೋರ್ ಎಷ್ಟಿದೆ, ಇಂಟ್ರೆಸ್ಟ್ ಎಷ್ಟು ಕೊಡ್ತಾ ಇದ್ದಾರೆ, ಇದನ್ನು ನೀವೇ ಖುದ್ದಾಗಿ ನೋಡಿ ಪರಿಶೀಲನೆ ಮಾಡಿ ಅವ್ರಿಗೆ ಮಿನಿಮಮ್ ಅಮೌಂಟನ್ನು ಕೊಡ್ಬೋದು. ಓಕೆ, ಈಗ ನೋಡಿ, ರಿಮೈನಿಂಗ್ ಇದರಲ್ಲಿ 2,250 ಇದೆ. ಓಕೆ, ಅವ್ರ ರಿಮೈನಿಂಗ್ ಬ್ಯಾಲೆನ್ಸ್ ಅಷ್ಟು ರುಪೀಸ್ ನೀವು ಕೊಡ್ಬೋದು. ಓಕೆ, ಬಟ್ಟು ನನ್ನ ಸಜೆಷನ್ನು, ನಿಮ್ಮ ಹತ್ರ 10,000 ಅಮೌಂಟ್ ಇದ್ದರೆ ಅದನ್ನು 10 ಆಗಿ ಡಿವೈಡ್ ಮಾಡಿ ಈಚ್ ಪರ್ಸನ್ಗೆ 1,000 ಅಂತ ಲೋನ್ ಕೊಡಿ. ಓಕೆ, ಅದು ತುಂಬ ಸೆಕ್ಯೂರ್ ಮತ್ತು ಸೇಫ್ ಇರುತ್ತೆ. ಯಾಕಂದರೆ ಈಗ ನೀವು 10,000 ಒಬ್ಬರಿಗೆ ಕೊಟ್ಟರೆ ಅವರು ಅದು ಅಮೌಂಟ್ ರೀಪೇಮೆಂಟ್ ಮಾಡಲಿಲ್ಲ ಅಂದರೆ ನಿಮಗೆ 10,000 ಲಾಸ್ ಆಗ್ತಾ ಇರುತ್ತೆ. ಬಟ್ ಅದನ್ನೇ ನೀವು 10,000 1,000 ಅಂತ ಡಿವೈಡ್ ಮಾಡಿ 10 ಮೆಂಬರ್ಸ್ ಕೊಟ್ಟರೆ ಅಟ್ಲೀಸ್ಟ್ ಒಬ್ಬರು ಇಬ್ಬರು ಏನಾದರೂ ರೀಪೇಮೆಂಟ್ ಮಾಡಲಿಲ್ಲ ಅಂದರೂ ರಿಮೈನಿಂಗ್ ಅಮೌಂಟು ಸೇಫ್ ಇರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಇದು ಎಲ್ಲ ಲೈವ್ ಇರುತ್ತೆ. ಯಾರ್ಯಾರು ಲೋನ್ ಬೇಕಾಗಿರುತ್ತೆ ಅವ್ರ ರಿಕ್ವೈರ್ಮೆಂಟ್ ಇರುತ್ತೆ, ಅವರು ಅದೇ ಥರ ಇದರಲ್ಲಿ ಲಿಸ್ಟ್ ಆಗಿರುತ್ತೆ. ಓಕೆ, ಸೊ ಇದು ನಿಮಗೆ ಯಾರು ಚೆನ್ನಾಗಿದೆ ಅವ್ರಿಗೆ ಚೆಕ್ ಮಾಡಿ ಅವ್ರಿಗೆ ಲೋನ್ ಕೊಡ್ಬೋದು. ಓಕೆ, ಇದು ಲೈವ್ ಲೋನು. ಮತ್ತು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಇದು ಲೇನ್ ದೇನ್ ಕ್ಲಬ್ ಸೇಫ್ ಇರುತ್ತಾ ಅಥವಾ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಎಲ್ಲ ಮಾಡ್ಬೋದಾ ಅಂತ. ಯಾಕಂದರೆ ಇದು ಲೇನ್ ದೇನ್ ಕ್ಲಬ್ಬಲ್ಲಿ ಇದು RBI ರಿಜಿಸ್ಟರ್ ಇರುತ್ತೆ. ಮತ್ತು ಇದರಲ್ಲಿ ಅವರು ಆಲ್ಮೋಸ್ಟ್ 670 ಪಾಯಿಂಟ್ಸನ್ನು ಯಾರ್ಯಾರಿಗೆ ಸಾಲ ಬೇಕಾಗಿರುತ್ತೆ ಅವ್ರು 670 ಪಾಯಿಂಟ್ಸ್ ಇರುತ್ತೆ. ಮೀನ್ಸ್ ಅವ್ರದ್ದು ಕ್ರೆಡಿಟ್ ಸ್ಕೋರು, ಅವ್ರದ್ದು ಟ್ರಾನ್ಸಾಕ್ಷನ್ಸು, ಮತ್ತು ಅವ್ರು ಯಾವುದು ವರ್ಕ್ ಮಾಡ್ತಾ ಇರ್ತಾರೆ, ಅವ್ರ ಹಿಸ್ಟ್ರಿ ಏನಿದೆ ಅದೆಲ್ಲ ಚೆಕ್ ಮಾಡಿ ಇದರಲ್ಲಿ ಲಿಸ್ಟ್ ಮಾಡ್ತಾ ಇರ್ತಾರೆ. ಸೊ ಇದು ಆಲ್ಮೋಸ್ಟ್ ಸ್ವಲ್ಪ ಸೇಫು, ಬಟ್ ಸ್ಟಿಲ್ ರಿಸ್ಕ್ ಇರುತ್ತೆ. ನೀವು ಅದೆಲ್ಲ ವೆರಿಫೈ ಮಾಡಿ ಇದರಲ್ಲಿ ಇನ್ವೆಸ್ಟ್ ಮಾಡಬೇಕು. ಓಕೆ, ಈಗ ನೋಡಿ, ನೆಕ್ಸ್ಟು ನಾವು ಲಮ್ಸಮ್ ಲೋನಲ್ಲಿ ಹೋಗೋಣ. ಲಮ್ಸಮ್ ಲೋನ್ ಅಂದರೆ ಇದು ಮಿನಿಮಮ್ 25,000ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ನಿಮ್ಮ ಅಮೌಂಟನ್ನು ಅವ್ರಿಗೆ ಲೇನ್ ದೇನ್ ಕ್ಲಬ್ನವ್ರಿಗೆ ಕೊಟ್ಟರೆ ಅವರು ನಿಮ್ಮ ಪರವಾಗಿ ಯಾರಿಗೆ ಲೋನ್ ಬೇಕಾಗಿರುತ್ತೆ ಅವ್ರಿಗೆ ಈ ಅಮೌಂಟನ್ನು ಸಾಲವಾಗಿ ಕೊಡ್ತಾರೆ. ಓಕೆ, ಅವರು ಎಲ್ಲ ಡಬಲ್ ವೆರಿಫೈ ಮಾಡ್ತಾರೆ, ಅವ್ರಿಗೆಲ್ಲ ಗೊತ್ತಿರುತ್ತೆ ಯಾವ್ಯಾವ ಲೋನು ಬೇಕಾಗಿರುತ್ತೆ, ಅವ್ರದ್ದೆಲ್ಲ ಪಾಯಿಂಟ್ಸ್ ವೆರಿಫೈ ಮಾಡಿ ತುಂಬ ಸೆಕ್ಯೂರಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಇಲ್ಲಿ ನೋಡಿ, ನೀವು ಮ್ಯಾಕ್ಸ್ ಅಮೌಂಟು ಓಕೆ ಅರೌಂಡ್ 25 ಲ್ಯಾಕ್ಸ್ ತನಕ ಇನ್ವೆಸ್ಟ್ ಮಾಡ್ಬೋದು. ಓಕೆ, ಮಿನಿಮಮ್ಮು ನೀವು 12 ಮಂತ್ಸಿಗೆ ಅಂದರೆ 1 ಲ್ಯಾಕು. ಓಕೆ, ಅಕಸ್ಮಾತ್ 5 ಮಂತ್ಸ್ ಅಂದರೆ ನೋಡಿ 1 ಲ್ಯಾಕು, ಮಿನಿಮಮ್ 25,000 ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆ, 7 ಮಂತ್ಸ್ ಅಂದರೆ 1 ಲ್ಯಾಕು. ಸೊ ಈ ಥರ ನೀವು 1 ಲ್ಯಾಕು 25,000 ಅವ್ರಿಗೆ ನಿಮ್ಮ ಕೊಟ್ಟರೆ ನಿಮ್ಮ ಪರವಾಗಿ ಅವರು ಮತ್ತೊಬ್ಬರಿಗೆ ಲೋನ್ ಕೊಡ್ತಾರೆ. ಓಕೆ, ಇಲ್ಲಿ ನೋಡಿ, XIR 15 to 18% ಪರ್ annum ಇದೆ. ಓಕೆ, ಇದೆಲ್ಲ ಇನ್ ಡೀಟೇಲಾಗಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಅದೇ ಡಿಫ್ರೆನ್ಸು. ಈಗ ನೋಡಿ, ನಂದು ಲೈವ್ ಇನ್ವೆಸ್ಟ್ಮೆಂಟ್ಸು ಪೋರ್ಟ್ಫೋಲಿಯೋ ಇನ್ ಡೀಟೇಲಾಗಿ ನೋಡೋಣ. ಈಗ ನೋಡಿ, ನಂದು ಈ ಮಂತು ಜೂನ್ ಮಂತಲ್ಲಿ ಟೋಟಲ್ ಪೇಮೆಂಟ್ ರಿಸೀವ್ಡ್ ಆಗಿದ್ದು 2,045 ರುಪೀಸ್ ರಿಸೀವ್ ಆಗಿದೆ. ಅದರಲ್ಲಿ ನಂದು ಪ್ರಿನ್ಸಿಪಲ್ ರಿಸೀವ್ಡು 1,730 ರುಪೀಸು. ಓಕೆ, ಇಂಟ್ರೆಸ್ಟ್ ರಿಸೀವ್ಡು 314 ರುಪೀಸ್ ಇಂಟ್ರೆಸ್ಟ್ ರಿಸೀವ್ಡ್ ಆಗಿದೆ. ಓಕೆ, ಅದನ್ನು ಗ್ರಾಫಲ್ಲಿ ನೋಡಿದರೆ ಈಗ ನೋಡಿ. ಓಕೆ, ಈಗ ನೋಡಿ, ನಂದು 7 ಡೇಸು. ಓಕೆ, 7 ಡೇಸಲ್ಲಿ 230 ರೀಪೇಮೆಂಟ್ ಆಗಿದೆ. ಪ್ರಿನ್ಸಿಪಲ್ ರಿಸೀವ್ಡು 189, ಇಂಟ್ರೆಸ್ಟ್ ಅರ್ನ್ಡು 41 ರುಪೀಸು. ಓಕೆ, ಇದು ಗ್ರಾಫ್ ಇನ್ ಡೀಟೇಲ್ ಆಗಿದೆ. ಓಕೆ, 1 ಮಂತಲ್ಲಿ 2,969 ಆಗಿದೆ. ಓಕೆ, ಪ್ರಿನ್ಸಿಪಲ್ ರಿಸೀವ್ಡು 2,511, ಇಂಟ್ರೆಸ್ಟ್ ಅರ್ನ್ಡು 458. ಓಕೆ, ಇದು ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಇಲ್ಲಿ ನೋಡಿ. ಓಕೆ, ವಿತ್ ಗ್ರಾಫ್ ಇನ್ ಡೀಟೇಲಾಗಿ ನೋಡ್ಬೋದು.
ಅದೇ ಥರ 3 ಮಂತ್ಸು, 6 ಮಂತ್ಸು. ಈಗ ನೋಡಿ 6 ಮಂತ್ಸಲ್ಲಿ ಪ್ರೀಪೇಮೆಂಟ್ ಆಗಿದ್ದು 44,228. ನಂದು ಪ್ರಿನ್ಸಿಪಲ್ ರಿಸೀವ್ಡು 38,633 ಆಗಿದೆ. ಇಂಟ್ರೆಸ್ಟ್ ತಗೊಂಡು 5,594. ಓಕೆ, ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಇದನ್ನು. ಓಕೆ, ಸೊ ಇದೇ ಥರ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಕ್ರಿಯೇಟ್ ಮಾಡ್ಬೋದು. ಬಟ್ಟು ನೀವು ಬಿಫೋರ್ ಇನ್ವೆಸ್ಟಿಂಗು ನಿಮಗೆ ಯಾರ್ಯಾರಾದರೂ ಕನ್ಸಲ್ಟೆಂಟ್ ಇದ್ದರೆ, ಫೈನಾನ್ಷಿಯಲಾಗಿ ಚೆನ್ನಾಗಿ ಗೊತ್ತಿದ್ದರೆ, ಸೊ ಅವ್ರ ಹತ್ರ ಸಜೆಷನ್ ತೊಗೋಬೋದು. ಬಟ್ಟು ನೀವು ಸ್ಟಾರ್ಟಿಂಗ್ ಸ್ಮಾಲ್ ಅಮೌಂಟನ್ನು ಇನ್ವೆಸ್ಟ್ ಮಾಡಿ, ನಿಮಗೆ ಫುಲ್ ನಾಲೆಜ್ ಬಂದಮೇಲೆ ನೀವು ಬೇಕಾದರೆ ಅಮೌಂಟ್ ಇನ್ಕ್ರೀಸ್ ಮಾಡ್ಬೋದು. ಓಕೆ, ಈಗ ನೆಕ್ಸ್ಟು ನಂದು ಪೋರ್ಟ್ಫೋಲಿಯೋ ನೋಡೋಣ. ಓಕೆ, ನಾನು ಪೋರ್ಟ್ಫೋಲಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ನಂದು ಪೋರ್ಟ್ಫೋಲಿಯೋ ಓಪನ್ ಆಗಿದೆ. ಇದೆಲ್ಲ ಲೈವ್ ಇದೆ, ನಾನೇನು ಸ್ಕ್ರೀನ್ಶಾಟು ಆ ಥರ ಏನು ತೋರಿಸ್ತಾ ಇಲ್ಲ, ಇದೆಲ್ಲ ಲೈವ್ ನೋಡಿ. ಓಕೆ, ಈಗ ನಾನು ಹೇಳಿದೆಲ್ಲ ಎರಡು ಆಪ್ಷನ್ ಇದೆ ಇದರಲ್ಲಿ ಇನ್ವೆಸ್ಟ್ಮೆಂಟಲ್ಲಿ ಅಂತ. ಒಂದು ಮ್ಯಾನ್ಯಲ್ಲು, ಒಂದು ಲಮ್ಸಮ್ಮು. ನಾನು ಮ್ಯಾನ್ಯಲ್ಲು ಮತ್ತು ಲಮ್ಸಮ್ಮಲ್ಲೂ ಎರಡು ಇನ್ವೆಸ್ಟ್ ಮಾಡಿದ್ದೀನಿ. ಸೊ ನಂದು ಮ್ಯಾನ್ಯಲ್ ಆ್ಯಕ್ಟಿವ್ ಇರೋದು 15, ಆಲ್ರೆಡಿ ಕ್ಲೋಸ್ ಆಗಿದೆ. ನಾನು 1 ಇಯರಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ಕ್ಲೋಸ್ಡು ಲೋನ್ಸ್ 21 ಇದೆ. ಕ್ಲೋಸ್ಡ್ ಲೋನ್ಸ್ ನೋಡಬೇಕಾದ್ರೆ ಇಲ್ಲಿ ನೋಡಿ, ಟೋಟಲ್ ನಂದು 70,000 ಕ್ಲೋಸ್ ಲೋನ್ಸಲ್ಲಿ ಅಮೌಂಟ್ ಇದೆ. ಓಕೆ, ನಂದು ಟೋಟಲ್ ರಿಸೀವ್ಡ್ 18,325 ಇದೆ. ಓಕೆ, ANR ಅರ್ಡ್ 15.67 ಪರ್ annum. ಓಕೆ, ಅಬ್ಸಲ್ಯೂಟ್ ರಿಟರ್ನು ಇಷ್ಟಿದೆ. ಫೀ ಡಿಡಕ್ಟೆಡ್, ಅವರು ಲೇನ್ದೇನ್ ಕ್ಲಬ್ನವರು ಫೀ ಡಿಡಕ್ಟ್ ಮಾಡ್ತಾರೆ ಈಚ್ ಆ್ಯಂಡ್ ಎವ್ರಿ ಲೋನ್ಗೆ. 554 ರುಪೀಸ್ ಡಿಡಕ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ನೋಡಿ, ಪ್ರಿನ್ಸಿಪಲ್ ರಿಸೀವ್ಡ್ 15,944, ಇಂಟ್ರೆಸ್ಟ್ ರಿಸೀವ್ಡ್ 2,385. ಓಕೆ, NPA ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದರೆ ಈಗ ನಂದು 17,000ರಲ್ಲಿ ಎಲ್ಲರೂ ಡಿವೈಡ್ ಮಾಡಿ ಹೋಗಿರುತ್ತೆ. ಸ್ವಲ್ಪ ಮಂದಿ ಅವರು ಅಮೌಂಟ್ ರಿಟರ್ನ್ ಮಾಡಿರೋದಿಲ್ಲ. ಸೊ ಅದನ್ನು ಅವರು NPA ಅಂತ ಕನ್ಸಿಡರ್ ಮಾಡ್ತಾರೆ. ಅದು 1,059 ರುಪೀಸ್ ಇದೆ. ಓಕೆ, ಇದೆಲ್ಲ ನೋಡಿ, ನಾನು 1,000 ರುಪೀಸ್ ಕೊಟ್ಟಿದ್ದೆ. 1,000 ಓಕೆ, 1,000 ರುಪೀಸಲ್ಲಿ 1,195 ರಿಟರ್ನ್ ಆಗಿದೆ. ನನಗೆ ಪ್ರಾಫಿಟ್ಟು 195. ಓಕೆ, ಇಲ್ಲಿ ನೋಡಿ 1,000ರಲ್ಲಿ 1,163. ಇಲ್ಲಿ ನೋಡಿ 500ದಲ್ಲಿ ಓನ್ಲಿ 283 ರಿಟರ್ನ್ ಆಗಿದೆ. ಇನ್ನು 43% ರಿಟರ್ನ್ ಆಗಬೇಕು. ಓಕೆ, ಲಾಸಲ್ಲಿದೆ. ಓಕೆ, ಈ ಥರ ಎಲ್ಲ ಲೋನ್ಸು ಚೆಕ್ ಮಾಡ್ಬೋದು. ಓಕೆ, ಅದೇ ಥರ ಮ್ಯಾನ್ಯುವಲಲ್ಲಿ ಆ್ಯಕ್ಟಿವ್ ಲೋನ್ಸ್ ಇದೆ, 15 ಆ್ಯಕ್ಟಿವ್ ಲೋನ್ಸ್ ಇದೆ. ಈಗ ನೋಡಿ, ನಂದು ಆ್ಯಕ್ಟಿವ್ ಲೋನ್ಸಲ್ಲಿ ಇದು ಮ್ಯಾನ್ಯುವಲ್ಲು. ಓಕೆ, ಮ್ಯಾನ್ಯುವಲಲ್ಲಿ ಆ್ಯಕ್ಟಿವ್ ಲೋನ್ಸು ಈಗ ನಂದು 2 ಲೋನು ಅಥವಾ ಇಷ್ಟಿದೆ ಅಮೌಂಟು, ಅರೌಂಡ್ 11,000 ಇದೆ. ನಂದು ಟೋಟಲ್ ರಿಸೀವ್ಡು 1,031. ಪ್ರಿನ್ಸಿಪಲ್ ಔಟ್ಸ್ಟ್ಯಾಂಡಿಂಗ್ ಸ್ಟಿಲ್ 10,000 ಇದೆ. ನಾನು ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೀನಿ ಇದನ್ನೆಲ್ಲ. ಓಕೆ, 1,000 ರುಪೀಸು 12 ಮಂತ್ಸಿಗೆ, 1,000 ರುಪೀಸ್ 12 ಮಂತ್ಸಿಗೆ. ಇದೆಲ್ಲ ಈ ಲಾಸ್ಟ್ ಒಂದು 15 ಡೇಸಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಓಕೆ, ಸೊ ಇದೆಲ್ಲ ರಿಟರ್ನ್ ಬರ್ತಾ ಇದೆ ಈ ಥರ. ಓಕೆ, ಇದೆಲ್ಲ ಲೈವ್ ಆಗಿ ಸ್ಕ್ರೀನ್ಸ್ ತೋರಿಸ್ತಾ ಇದ್ದೀನಿ, ಅದು ಸ್ಕ್ರೀನ್ಶಾಟ್ಸ್ ಅಲ್ಲ. ಓಕೆ, ಸೊ ಈ ಇನ್ಫಾರ್ಮೇಷನ್ ನಿಮ್ಗೆ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಓಕೆ, ಇದೇ ಥರ ನಾನು ನೆಕ್ಸ್ಟ್ ಆ್ಯಪ್ಸನ್ನೆಲ್ಲ ರಿವ್ಯೂ ಮಾಡ್ತಾ ಇರ್ತೀನಿ, ಲೈವ್ ಆಗಿ ಇನ್ವೆಸ್ಟ್ ಮಾಡಿ ತೋರಿಸ್ತಾ ಇರ್ತೀನಿ. ಓಕೆ, ಈಗ ನೋಡಿ ಲಮ್ಸಮ್ಮಲ್ಲಿ ಈಗ ಆ್ಯಕ್ಟಿವ್ ಇರೋದು 50,000. ಓಕೆ, ನನಗೆ ರಿಸೀವ್ ಆಗಿದ್ದು ಆಲ್ಮೋಸ್ಟ್ 53,484. ಸ್ಟಿಲ್ ಔಟ್ಸ್ಟ್ಯಾಂಡಿಂಗ್ ಇದೆ 2,999. ಮತ್ತು ಫೀ ಅವ್ರು ಡಿಡಕ್ಟ್ ಮಾಡಿದ್ದಾರೆ 956. ಲಮ್ಸಮ್ ಅಂದರೆ ಅವರು ನಿಮ್ಮ ಪರವಾಗಿ ಇನ್ವೆಸ್ಟ್ ಮಾಡ್ತಾ ಇರ್ತಾರೆ, ಸೊ ಅದಕ್ಕೋಸ್ಕರ ಸ್ವಲ್ಪ ಫೀ ಜಾಸ್ತಿ ಇರುತ್ತೆ. ಓಕೆ, ನಂದು 15,000ಅಲ್ಲಿ ಅರೌಂಡ್ 47,149 ಪ್ರಿನ್ಸಿಪಲ್ ರಿಸೀವ್ಡ್ ಆಗಿದೆ. ಇಂಟ್ರೆಸ್ಟು ಅರೌಂಡ್ 6,034. ಓಕೆ, ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಈಗ ನಾನು 50,000 ಹೇಳಿದೆನಲ್ಲ, ಒಬ್ಬರಿಗೆ 50,000 ಕೊಟ್ಟಿಲ್ಲ, 25,000 ಅಂತ 2 ಟೈಮ್ಸ್ ಇದು ಮಾಡ್ತಾಯಿದ್ದೀನಿ. ಓಕೆ, ಈಗ ನೋಡಿ 25,000ಅಲ್ಲಿ ಅರೌಂಡ್ 26,601 ರಿಸೀವ್ಡ್ ಆಗಿದೆ. ಇದು 25,000ಅಲ್ಲಿ 26,086 ರಿಸೀವ್ಡ್ ಆಗಿದೆ. ಸೊ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ನನಗೆ. ಓಕೆ, ಬಟ್ ನಾನು ಮೊದಲು ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡಿ ಈಗ ಸ್ವಲ್ಪ ಬಿಗ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾಯಿದ್ದೀನಿ. ಬಟ್ಟು ಇದರಲ್ಲಿ ರಿಸ್ಕ್ ಇದೆ. ಓಕೆ, ಅದಕ್ಕೋಸ್ಕರ ನೀವು ಸ್ವಲ್ಪ ಯೋಚನೆ ಮಾಡಿ ಮತ್ತು ಅದ್ರ ಬಗ್ಗೆ ತುಂಬ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಓಕೆ, ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಓಕೆ, ಸೊ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ಯೂಟ್ಯೂಬ್ ಚಾನಲ್. ಮತ್ತು ನೀವೇನಾದರೂ ಆಲ್ರೆಡಿ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಸೊ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ನಿಮ್ಮದು ಬ್ಯಾಡ್ ಎಕ್ಸ್ಪೀರಿಯೆನ್ಸು ಅಥವಾ ಗುಡ್ ಎಕ್ಸ್ಪೀರಿಯೆನ್ಸ್ ಏನರೆ ಈ ಆ್ಯಪ್ ಇನ್ವೆಸ್ಟ್ ಮಾಡ್ತಾ ಆಗಿದ್ದರೆ ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಕವರ್ ಮಾಡೋಣ. ಓಕೆ, ಥ್ಯಾಂಕ್ ಯು.